ಆಂಧ್ರಪ್ರದೇಶ ನಮ್ಮ ದೇಶಕ್ಕೆ ಏನು ಕೊಟ್ಟಿದೆ? ತ್ರಿವರ್ಣ ಧ್ವಜದ ಮೇಲೆ ನಮಗೆ ಹೆಮ್ಮೆ ಇದೆ ಮತ್ತು ಗೌರವವಿದೆ. ರಾಷ್ಟ್ರಧ್ವಜದ ವಿನ್ಯಾಸಗೊಳಿಸಿದವರು ಆಂಧ್ರಪ್ರದೇಶದ ಪಿಂಗಾಳಿ ವೆಂಕಯ್ಯನವರು. ಕೊಹಿನೂರು ವಜ್ರವನ್ನು ಆಂಧ್ರಪ್ರದೇಶದಲ್ಲಿಯೇ ಉತ್ಖನನ ಮಾಡಲಾಗಿದೆ. ಭಾರತದ ಮೊದಲ ಶಿಪ್ ಯಾರ್ಡ್ ಇಲ್ಲಿದೆ. ಆಂಧ್ರದಲ್ಲಿಯೇ ಹೀಲಿಯಂ ಸಿಕ್ಕಿದೆ. ಆಂಧ್ರದ ವಿಶಾಖಪಟ್ಟಣದಲ್ಲಿ ದೇಶದ ನೌಕಾದಳಕ್ಕೆ ಬೇಕಾದ ಬೃಹತ್ ಹಡಗು ಮತ್ತು ಸಬ್ಮರೀನ್ಗಳನ್ನು ನಿರ್ಮಿಸಲಾಗುತ್ತದೆ. ಇಲ್ಲಿಯ ಶ್ರೀಹರಿಕೋಟಾದಿಂದ ಇಸ್ರೋದ ಪ್ರಮುಖ ಉಪಗ್ರಹಗಳನ್ನು ಬಾಹ್ಯಾಕಾಶಕ್ಕೆ ಉಡಾಯಿಸಲಾಗುತ್ತದೆ. ಆಂಧ್ರಪ್ರದೇಶದ ಸಾಂಸ್ಕೃತಿಕ ಭೂಮಿ ದೇಶಕ್ಕೆ ತೆಲುಗು ಭಾಷೆ ಮತ್ತು ಕುಚಿಪುಡಿ ನೃತ್ಯವನ್ನು ಕೊಟ್ಟಿದೆ. ಈ ಭಾಷೆಯ ಪ್ರತಿ ಪದ ಒಂದು ಮಾಧುರ್ಯದಿಂದ ಕೊನೆಗೊಳ್ಳುತ್ತದೆ. ಆಂಧ್ರಪ್ರದೇಶವನ್ನು ಎಗ್ ಬಾಲ್ ಆಫ್ ಏಷ್ಯಾ ಅಂತಲೂ ಕರೆಯುತ್ತಾರೆ, ಏಕೆಂದರೆ ಆಂಧ್ರ ಅತಿ ಹೆಚ್ಚು ಮೊಟ್ಟೆ ಉತ್ಪಾದಿಸುತ್ತದೆ. ತಂಬಾಕು ಮತ್ತು ಮೀನು ಉತ್ಪಾದಿಸುವ ರಾಜ್ಯಗಳಲ್ಲಿ ಆಂಧ್ರ ಪ್ರಥಮ ಸ್ಥಾನದಲ್ಲಿದೆ. ದೇಶದ 44% ಮೆಣಸಿನಕಾಯಿ, 26% ರೇಷ್ಮೆ ಉತ್ಪಾದಿಸುತ್ತದೆ. ಚಾಕ್ಲೇಟ್ ಪ್ರೀತಿಸುವವರಿಗೆ ಗೊತ್ತಿರಲಿಕ್ಕಿಲ್ಲ, ಇಡೀ ದೇಶದ 40% ಕೊಕೋವಾ ಆಂಧ್ರದಿಂದ ಉತ್ಪಾದನೆಯಾಗುತ್ತದೆ. ಇಲ್ಲಿದೆ ಲೆಪಾಕ್ಸಿ ಮಂದಿರ. ಇದರ ಒಂದು ಕಂಬ ಯಾವುದೇ ಆಧಾರವಿಲ್ಲದೆ ಗಾಳಿಯಲ್ಲಿ ತೇಲಾಡುತ್ತದೆ. ತಿರುಪತಿ ಮಂದಿರವು ಆಂಧ್ರದಲ್ಲಿದೆ. ಒಂದು ವರ್ಷದಲ್ಲಿ ಈ ಮಂದಿರದ ಗಳಿಕೆ 2.5 ಲಕ್ಷ ಕೋಟಿ. ಈ ಮಂದಿರಕ್ಕೆ 50,000ಕ್ಕೂ ಹೆಚ್ಚು ಜನ ಪ್ರತಿದಿನ ಭೇಟಿ ಕೊಡುತ್ತಾರೆ. ಧನ್ಯವಾದಗಳು.